ಅಂತ ಸಮಿತಿಯನ್ನ ಫಾರ್ಮ್ ಮಾಡಿದ್ದೀರಾ ಈಗ ಅಫಿಷಿಯಲಿ? ಹೌದು, ಅಫಿಷಿಯಲಿ. ಪ್ರೋಸೆಸ್ ಹೇಗೆ ಹೋಗುತ್ತೆ? ಇಲ್ಲ, ನಾವು ಪ್ರತಿಯೊಂದು ಕೇಸ್ಗಳು ಏನು ಪೆಂಡಿಂಗ್ ಇದೆ, ಕೆಲವು ತೀರ್ಮಾನ ಆಗಿದ್ದಾವೆ, ಕೆಲವು ತೀರ್ಮಾನ ಆಗಿಲ್ಲ, ವಿವಿಧ ಹಂತದಲ್ಲಿದ್ದಾವೆ. ಅವನ್ನೆಲ್ಲ ರಿವ್ಯೂ ಮಾಡಿ ಒಂದು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ. ಅದರ ಈಗ ಬಹುಶಃ ಈ ವಾರದಲ್ಲೇ ಒಂದು ಸಭೆಯನ್ನು ಕರಿತೀನಿ. ನಮಗೆಲ್ಲ ಗುರುತಿಸಿದ್ದೇವೆ ಅವೇನೇ ಅಂತ, ಯಾವ್ಯಾವ ಕೇಸಸ್ ಇದ್ದಾವೆ ಅಂತೇಳಿ ಅವೆಲ್ಲ ಗುರುತಿಸಿದ್ದೇವೆ. ಅವುಗಳ ಸ್ಟೇಟಸ್ ರಿಪೋರ್ಟನ್ನು ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೀವಿ. ಅಲ್ಲ, ರಾಮಲಿಂಗಮ್ಮು ಮತ್ತು ಇನ್ನೊಬ್ಬರು ಆ ಥರದ್ದು ನಾವು ಇಂಡಿವಿಜುವಲ್ ಆಗಿ ಹೋಗೋದಿಲ್ಲ. ಎಷ್ಟು ಕೇಸ್ಗಳು ಪೆಂಡಿಂಗಲ್ಲಿದ್ದಾವೆ, ಭಾಳ ಕೇಸ್ಗಳು, ಅದಕ್ಕೇನು ಏನು ಹೇಳ್ತಾರಲ್ಲ, ಧೂಳು ಹಿಡಿದಿದೆ, ಆ ಥರ ಆಗಬಾರ್ದು ಅಂತೇಳಿ ನಾವು ಅದನ್ನು ರಿವ್ಯೂ ಮಾಡ್ತೀವಿ. ನಾವು ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇದ್ದೋ, ಈಗ ಅದಕ್ಕೂ ಇನ್ನೂ ಕ್ಯಾಬಿನೆಟ್ಟಲ್ಲೇ ಮಾನಿಟರ್ ಮಾಡಬೇಕು ಅಂತ ಅಂದಾಗ ಅದಕ್ಕೊಂದು ಸಮಿತಿ ಮಾಡಿದ್ದಾರೆ. ಸಾಕಷ್ಟು ಪ್ರಕರಣಗಳು ಸರ್, ಈ ತನಿಖೆ ಹಂತದಲ್ಲಿ ಕೈಗೊಳ್ಳಬೇಕಾಗಿದ್ದಂಥ ತೀರ್ಮಾನವನ್ನು ಸರ್ಕಾರ ಕೈಗೊಳ್ತಾ ಇಲ್ಲ. ಈಗಾಗಲೇ ವಿಳಂಬ ಆಗಿದೆ. ಸಾಕಷ್ಟು ಪ್ರಕರಣಗಳು, ಇನ್ಕ್ಲೂಡಿಂಗ್ ಕೋವಿಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರಕರಣ ಇರ್ಬೋದು, ಈ ವಾಲ್ಮೀಕಿ ನಿಗಮದಿರ್ಬೋದು ಅಥವಾ ದೇವರಾಜ್ ಅರಸು ಟರ್ಮಿನಲ್ ಇರ್ಬೋದು, ಇದೆಲ್ಲ ಪೆಂಡಿಂಗ್ ಇದೆ. ಅಲ್ಲ, ಅದಕ್ಕೋಸ್ಕರನೇ ಸ್ಪೀಡಪ್ ಮಾಡೋದಕ್ಕೋಸ್ಕರನೇ ಈ ಸಮಿತಿ ಮಾಡಿದ್ದಾರೆ. ಈಗಾಗಲೇ ನಾನು ನಮ್ಮ ಇಲಾಖೆಯಲ್ಲಿ ಸೂಚನೆ ಕೊಟ್ಟಿದ್ದೀನಿ. ಪೊಲೀಸ್ ಇಲಾಖೆಯಲ್ಲಿ ಯಾವ್ದು ಪೆಂಡಿಂಗ್ ಇದೆ ಅದೆಲ್ಲ ಸೂಚನೆ ಕೊಟ್ಟಿದ್ದೇನೆ ನಾನು. ಈಗಾಗಲೇ ನಾವು ಪ್ರತಿ 3 ತಿಂಗಳು ಒಂದು ಕ್ವಾರ್ಟರ್ಲಿ ರಿವ್ಯೂ ಮಾಡುವಾಗ ಇದೆಲ್ಲ ನಾನು ರಿವ್ಯೂ ಮಾಡ್ತಾ ಇರ್ತೀನಿ. ಆದರೆ ಕ್ಯಾಬಿನೆಟ್ಟಿಗೆ ಅದನ್ನು ಗಮನಕ್ಕೆ ಬಂದು ಇತ್ತೀಚೆಗೆ ಅದ್ರ ಸ್ಪೀಡಪ್ ಮಾಡಿ ಅಂತೇಳಿ ಚರ್ಚೆ ಆಗಿದೆ. ಚರ್ಚೆ ಆದಮೇಲೆ ಅದಕ್ಕೊಂದು ಸಮಿತಿ ಮಾಡೋಣ, ಕ್ಯಾಬಿನೆಟ್ ಸಮಿತಿ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಕಳೆದ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದರು. ಅದಕ್ಕೆ ಆದೇಶಗಳೆಲ್ಲ ಹೊರಟಿದೆ. ಈಗ ಮುಂದಿನ ಈ ವಾರದಲ್ಲೇ ಒಂದು ಸಭೆ ಮಾಡ್ತೀವಿ, ಪ್ರಾರಂಭ ಮಾಡ್ತೀವಿ. ಇಲ್ಲ, ಅವ್ರು ಏನಾರ ಹೇಳ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡಬೇಕಲ್ಲ. ಆಡಳಿತ ಮಾಡೋರಿಗೆ ಒಂದಿಷ್ಟು ಜವಾಬ್ದಾರಿ ಹೆಚ್ಚಿರ್ತದೆ. ಅವರಿಗೆ ನಮ್ಮನ್ನು ಟೀಕೆ ಮಾಡೋದಕ್ಕೆ, ನಮಗೆ ಸಲಹೆ ಕೊಡೋದಕ್ಕೆ, ಅಥವಾ ನಮ್ಮ ತಪ್ಪು ಮಾಡಿದರೆ ನಮಗೆ ಹೇಳೋದಕ್ಕೆ ಅವರಿಗೆ ಜವಾಬ್ದಾರಿ ಇರುತ್ತೆ. ನಮಗೆ ಆಡಳಿತ ನಡೆಸೋರಿಗೆ ನಮಗೆ ಆದಂಥ ಜವಾಬ್ದಾರಿಗಳು ನಮಗಿರ್ತವೆ. ನಾವು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಲ್ಲ, ಅದಕ್ಕಾಗಿ ಇದೆಲ್ಲ ಮಾಡ್ತೀವಿ. ಸರ್, ನೀವು ಈಗಾಗಲೇ ಒಂದು ಸ್ಪಷ್ಟವಾಗಿ ಮೆಸೇಜನ್ನು ಕಳಿಸಿದ್ದೀರಾ, ಆಮೇಲೆ ನೀವು ಸ್ಪಷ್ಟನೆ ಮಾಡಿದ್ದೀರಾ, ಮುಖ್ಯಮಂತ್ರಿಯ ಬದಲಾವಣೆ ಯಾವ ಕಾರಣಕ್ಕೂ ಆಗೋದಿಲ್ಲ, ಅವರೇ ಇರ್ತಾರೆ, ನಾವು ಸರ್ಕಾರ ನಡೆಯುತ್ತೆ ಅಂತ ಹೇಳಿ. ಸಾಕಷ್ಟು ಹೇಳಿಕೆ ಬಂದು ತದನಂತರದಲ್ಲಿ ಈಗ ಕೆಲವು ನಿಮ್ಮ ಪದಾಧಿಕಾರಿಗಳು ಮತ್ತು ಹಿರಿಯ ಮಾಜಿ ಸಂಸದರೆಲ್ಲ ಒಂದು ಪತ್ರವನ್ನು ಬರೆದಿದ್ದಾರೆ ರಾಹುಲ್ ಗಾಂಧಿ. ನೋಡಿ, ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು. ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು. ಇದು ನಡೀತಾ ಇರುತ್ತೆ, ಇದು ಒಂದು ಕಡೆ ನಡೀತಾ ಇರ್ತದೆ. ಏನು ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಅನುಷ್ಠಾನ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಬದಿಗೊತ್ತಿ ನಾವು ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಇದೆಲ್ಲ ಅನಗತ್ಯ ಈ ಸಂದರ್ಭದಲ್ಲಿ ಅಂತೇಳಿ ನನ್ನ ವೈಯಕ್ತಿಕವಾದಂಥ ಭಾವನೆ. ನಿಮ್ಮ ಸಚಿವರುಗಳೇ, ನೀವು ಪಕ್ಷದ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಯಾವುದೇ ಹೇಳಿಕೆಗಳು ಬಂದರೂ ಶಿಸ್ತಿನ ಕ್ರಮವನ್ನು ತಕ್ಷಣ ನಮ್ಮ ಅಧ್ಯಕ್ಷರು ಅದನ್ನ ಬಗ್ಗೆ ಗಮನ ಹರಿಸ್ತಾರೆ. ಅವರು ಅಮೆರಿಕಕ್ಕೆ ಹೋಗಿದ್ದಾರೆ, ಬಂದ ಮೇಲೆ ಅವರು ಗಮನ ಹರಿಸ್ತಾರೆ. ಎಲ್ಲ ಶಾಸಕರು ಮಾತನಾಡಿದಾಗ ಇದಕ್ಕೆ ಬಿಗಿ ಕಡಿವಾಣ ಹಾಕಿದ್ರು ಸರ್. ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ಅವರು ಇದನ್ನೆಲ್ಲ ಈಗ ನೀವೇ ಹೇಳ್ದಂಗೆ ಕೆಲವರು ಆಫೀಸ್ ಬೇರರ್ಸು ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ. ಅದೇ ರೀತಿ ಅಧ್ಯಕ್ಷರು ಬಂದ ಮೇಲೆ ಅವ್ರು ಏನು ಕ್ರಮ ತಗೊಳ್ತಾರೆ. ಸರ್, ಈಗ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವ್ರ ಪಾತ್ರ ಇಲ್ಲ ಅಂತ ಹೇಳ್ತೀವಿ ಸರ್. ಈಗ ಇಡಿ ಚಾರ್ಜ್ ಶೀಟ್ ಹಾಕಿದೆ, ಹಣ ದುರ್ಬಳಕೆ ಆಗಿದೆ, 20 ಕೋಟಿ ರೂಪಾಯಿ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಈಗ ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ. ಅವರು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ.
ನಾವಿಲ್ಲಿ ನಿಮ್ಮ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ, ಹೌದು ಇದು ಅವ್ರ ಪಾತ್ರ ಇಲ್ಲ ಅಂತ, ಅದು ಮೇಲ್ನೋಟಕ್ಕೆ. ಆದರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ, ಸತ್ಯಾಸತ್ಯತೆಗಳು ಗೊತ್ತಾಗೋದು ಯಾವಾಗ ಅಂದರೆ ತನಿಖೆ ಮಾಡಿದಾಗ. ಆ ತನಿಖೆಯಲ್ಲಿ ಅವ್ರ ಪಾತ್ರ ಇದೆ ಅಂತ ಇ ಡಿ ಅವರು ಹೇಳಿದ್ದಾರೆ, ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ ಅಂತ. ಅದನ್ನು ನೋಡೋಣ, ಮುಂದೆ ಇನ್ನೂ ಅವರು ಅಂತಿಮವಾಗಿ ತಿಳಿಸ್ಬೇಕಲ್ಲ. ಅಲ್ಲ ಸರ್, SIT ತನಿಖೆಗೂ ಇಡಿ ತನಿಖೆಗೂ ಒಂದಷ್ಟು ತದ್ವಿರುದ್ಧವಾಗಿದ್ದಾವಲ್ಲ. ಬೇಕಾದಷ್ಟು ಸಾರಿ ಹಾಗಾಗುತ್ತೆ. ಅವರು ಹೇಳೋದನ್ನು ನಮಗೆ ಎವಿಡೆನ್ಸ್ ಸಿಕ್ಕಿರಲ್ಲ, ಅಥವಾ ನಮ್ಮ ಎವಿಡೆನ್ಸ್ ಪ್ರಕಾರ ಹೇಳಿದ್ದನ್ನು ಅವರಿಗೆ ಸಿಕ್ಕಿರೋದಿಲ್ಲ. ಬೇಕಾದ ಸರಿ ಇದೆಲ್ಲ ಆಗುತ್ತೆ. ಡಿಫ್ರೆಂಟ್ ಏಜೆನ್ಸೀಸು ಅವ್ರ ಮ್ಯಾಂಡೇಟೇ ಬೇರೆ ಬೇರೆ ಇರ್ತದೆ. ಆ ದೃಷ್ಟಿಯಿಂದ ಮಾಡ್ತಾರೆ ಅವರು. ಯಾವುದು ಫೈನಲ್ ಆಗಿ ಅಲ್ಲ, ಇಡಿ ಅವ್ರು ಮಾಡ್ತಾರಲ್ಲ, ಇಡಿ ಅವರು ಮಾಡ್ತಾರೆ, ಈಗ SIT ನವರು ಮಾಡ್ತಾರೆ. SIT ಅವ್ರ ಮ್ಯಾಂಡೇಟೇ ಬೇರೆ ಇದೆ, ಇಡಿ ಅವ್ರ ಮ್ಯಾಂಡೇಟೇ ಬೇರೆ ಇದೆ. ಹೌದು, ಅಂತಿಮವಾಗಿ ಎರಡು ತಗೊಳ್ತಾರೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗ್ಯಾರಂಟಿ ಅನುಷ್ಠಾನ ಆಗಿದ್ರಿಂದ ಅಭಿವೃದ್ಧಿ ಕುಂಠಿತ ಆಗ್ತಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ. ನಾವು ಸರ್ಕಾರದಲ್ಲಿ ಅದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿ ನಾವು ಅಭಿಪ್ರಾಯ ಪಟ್ಟಿದ್ದೀವಿ, ಅದನ್ನೇ ಹೇಳ್ತೀವಿ. ಅವರು ಶಾಸಕರು ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಸರ್, ಈಗ ಸುಮಾರು 20 ಲಕ್ಷದಷ್ಟು ರೇಷನ್ ಕಾರ್ಡ್ಗಳು ಯಾರು ಮುಂದುವರೆದವರು ಇದ್ದಾರೆ, ಅವ್ರದ್ದು ಕಟ್ ಮಾಡೋಕೆ ಸರ್ಕಾರ ಚಿಂತನೆ ಕಟ್ ಮಾಡೋದಿಲ್ಲ, ನಾವು ಕಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಅವ್ರು ತಗೊಂಡಿರೋದೇ ತಪ್ಪಲ್ವಾ? ಈಗ ನೀವು IT ರಿಟರ್ನ್ಸು ಫೈಲ್ ಮಾಡ್ತೀರಿ, IT ರಿಟರ್ನ್ಸ್ನವ್ರಿಗೆ BPL ಕಾರ್ಟಿಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ ನಮ್ಮ ನಿಯಮದಲ್ಲೇ ಇದೆ. ನೀವು ತೊಗೊಂಡ್ಬಿಟ್ಟಿದ್ದೀರಿ. ಹೆಂಗೆ ತೊಗೊಂಡ್ರಿ? ಏನೋ ಸುಳ್ಳು ದಾಖಲೆಗಳು ಕೊಟ್ಟು ಅಥವಾ ಅಲ್ಲಿ ಅಧಿಕಾರಿಗಳಿಗೆ ಮನವೊಲಿಸಿ ತೊಗೊಂಡಿರೋ, ಅದು ತಪ್ಪಲ್ವಾ? ಅದು ಆಟೋಮೆಟಿಕ್ಕಾಗಿ ಅದು ರಿಜೆಕ್ಟ್ ಆಗಬೇಕು. ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ, ಯಾರನ್ನೂ ತೆಗಿಯೋಕೆ ಹೋಗೋದಿಲ್ಲ. ಅನ್ನ ಕಿತ್ಕೊಳ್ಳೋ ಪ್ರಯತ್ನ ಅಂತ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಪಾಪ. ಕುಮಾರಸ್ವಾಮಿ ಅವರು ಇವಾಗ ದೊಡ್ಡ ಜವಾಬ್ದಾರಿಯಲ್ಲಿದ್ದಾರೆ. ನಮ್ಮ ರಾಜ್ಯಕ್ಕೆ ಯಾವುದಾದ್ರೂ ಒಂದು ಇದು ಸ್ಟೀಲ್ ಮಿಲ್ಲು ಅಥವಾ ಸ್ಟೀಲಿಗೆ ಅಥವಾ ದೊಡ್ಡ ಇಂಡಸ್ಟ್ರಿಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ರಾಜ್ಯಕ್ಕೆ ಅವರು ಕೊಟ್ಟರೆ ಅದು ಭಾಳ ಚಂದ. ಸರ್, ಅಮೆರಿಕದಲ್ಲಿ ಈಗ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಸೋಷಿಯಲ್ ಮೀಡಿಯಾದಲ್ಲೇನೋ ಫೋಟೋಗಳು ಬಂದಿದೆ, ಅದು ನೋಡಿದೆ, ನನಗೂ ಸಂತೋಷ ಆಯಿತು ಆ ಫೋಟೋ ಬಂದಿದ್ದು. ಅದು ಬಿಟ್ಟರೆ ನನಗೇನು ಏನು ಅಲ್ಲಿಗೇನು ಅದು ನೋಡಿ, ಅವರ ಕುಟುಂಬ ಕರ್ಕೊಂಡು ಮಕ್ಕಳು ಅವರ ಶ್ರೀಮತಿಯವ್ರ ಜೊತೆಯಲ್ಲಿ ನಾವು ಅಮೆರಿಕಕ್ಕೆ ಹೋಗಬೇಕು ಅಂತೇಳಿ ಹೋಗಿದ್ದಾರೆ. ಆಕಸ್ಮಿಕವಾಗಿ ರಾಹುಲ್ ಗಾಂಧಿ ಅವರು ಅದೇ ಊರಲ್ಲಿ ಅದೇ ಹೋಟೆಲ್ನಲ್ಲಿ ಸಿಕ್ಕಿದ್ದಾರೆ ಅಂದಾಗ ಅವ್ರ ಎದುರುಗಡೆ ಬಂದರೆ ಓಡೋಗೋಕ್ಕಾಗತ್ತೆ? ಅವರಿಗೆ ಗ್ರೀಟ್ ಮಾಡಿದ್ದಾರೆ, ಅವರು ಇವ್ರಿಗೆ ಗ್ರೀಟ್ ಮಾಡಿದ್ದಾರೆ. ಅದು ಅಷ್ಟು ಬಿಟ್ಟರೆ ಮುಂದಕ್ಕೆ ನಮಗೇನು ಗೊತ್ತಿಲ್ಲ. ಸರ್, ಈಗ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಚಾರ್ಜ್ ಶೀಟ್ ಆಗಿದೆ, ಅತ್ಯಾಚಾರ ಆಗಿದೆ ಅಥವಾ ಆ ರೀತಿ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಸಾಬೀತಾಗಿರುವಂತಹದ್ದು, ಅದೇ ಆ ರೀತಿ ಚಾರ್ಜ್ ಶೀಟ್ ಅಲ್ಲಿ ಬರ್ತಿದ್ದಾರೆ. ಚಾರ್ಜ್ ಶೀಟು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಆಗುವಾಗ ಏನೆಲ್ಲ ಎವಿಡೆನ್ಸಸ್ ಅವರಿಗೆ ಸಿಕ್ಕಿದೆ ಅದನ್ನು ಚಾರ್ಜ್ ಶೀಟ್ ರೂಪದಲ್ಲಿ ಸಲ್ಲಿಸಿರ್ತಾರೆ. ಅಡಿಷನಲ್ ಆಗಿ ಮತ್ತೆ ಫರ್ದರ್ ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಅದನ್ನು 2ನೇ ಚಾರ್ಜ್ ಶೀಟು 3ನೇ ಚಾರ್ಜ್ ಶೀಟು ಕೊಡ್ತಾ ಇರ್ತಾರೆ. ಅಂತಿಮವಾಗಿ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಅದು ಮುಖ್ಯ. ಇವರು ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು.